ಅಬ್ಬಬ್ಬಾ, ಬಿಸಿಲಿನ ಝಳ, ಕಾದ ಕಾವಲಿಯಂತಾದ ನೆಲ, ಮೇಲಿನಿಂದ ಉರಿಯುವ ತಗಡಿನ ಶೀಟ್. ಇದು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ಹುತ್ಕಾರ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗಣೇಶ ನಗರದ ಅಂಗನವಾಡಿಯ ದುಸ್ಥಿತಿ. ಬಿರು ಬೇಸಿಗೆ ತಾಪದಿಂದ ದೊಡ್ಡವರಿಗೆ ತಾಳಲಾಗದ ಪರಿಸ್ಥಿತಿ ಇರುವಾಗ ಪುಟ್ಟ ಮಕ್ಕಳ ಸ್ಥಿತಿ ಹೇಗಿರಬಹುದು ಅನ್ನೋದು ಇಲ್ಲಿನ ದೃಶ್ಯ ನೋಡಿದ್ರೆ ಅರ್ಥ ಆಗುತ್ತೆ. ಸುಮಾರು 24 ಮಕ್ಕಳು ಕಲಿತಾ ಇರುವ ಈ ಅಂಗನವಾಡಿ ಕೇಂದ್ರಕ್ಕೆ ಸ್ವಂತ ಕಟ್ಟಡವೇ ಇಲ್ಲ. ಕಳೆದ 15 ವರ್ಷಗಳಿಂದ ಸಮಾಜ ಮಂದಿರದಲ್ಲೇ ತರಗತಿಗಳು ನಡೀತಾ ಇವೆ. ಆದರೆ ಮೇಲ್ಛಾವಣಿಗೆ ಹಾಕಿರುವ ಸಿಮೆಂಟ್ ಮತ್ತು ತಗಡಿನ ಶೀಟ್ಗಳಿಂದ ಕಟ್ಟಡದ ಒಳಗೆ ತೀವ್ರ ಉಷ್ಣತೆ ಉಂಟಾಗಿದೆ. ಮಕ್ಕಳಿಗೆ ಒಳಗೆ ಕುಳಿತುಕೊಳ್ಳುವುದೇ ಅಸಾಧ್ಯ ಆಗಿದೆ. ಬಿಸಿಲಿನ ತಾಪದಿಂದ ಮಕ್ಕಳ ನೆತ್ತಿ ಸುಡ್ತಿದೆ. ದೇಹದ ಮೇಲೆ ಗುಳ್ಳೆಗಳು, ತುರಿಕೆ ಸಮಸ್ಯೆಗಳು ಕಾಣಿಸ್ತಾ ಇವೆ. ಇದರ ನಡುವೆ ಅಂಗನವಾಡಿ ಕಾರ್ಯಕರ್ತೆ ಕೂಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹೀಗಾಗಿ ಮಕ್ಕಳನ್ನ ಹೊರಗೆ ಕೂರಿಸಿಕೊಂಡು ಚಾಪೆ ಹಾಸಿ ಪಾಠ ಮಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಿಸಿಲಿನ ತಾಪ ಈ ರೀತಿ ಇರೋದ್ರಿಂದ ಆ ಪಾಪ ಮಕ್ಕಳಿಗೆ ನೆತ್ತಿ ಎಲ್ಲ ಸುಡ್ತದೆ. ನೀವೇ ಈಗ ಒಳಗಡೆ ಹೋಗಿ ನೋಡಿದ್ರಿ. ಮೊನ್ನೆ ನಮ್ಮ ಪಿಡಿಯವ್ರು ಕೂಡ ಬಂದಾಗ ಅಲ್ಲಿ ಒಳಗೆ ಕುತ್ಕೊಳ್ಲಿಕ್ಕಾಗದೆ ಇಲ್ಲಿ ಹೊರಗಡೆ ಕುತ್ಕೊಂಡ್ರು. ಈ ರೀತಿ ಇಲ್ಲಿ ಸಮಸ್ಯೆ ಇರೋದ್ರಿಂದ ದಯವಿಟ್ಟು ನಾನು ಮಹಿಳಾ ಮತ್ತು ಮಕ್ಕಳ ಇಲಾಖೆಗೂ ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ನಮ್ಗೆ ಇಲ್ಲಿ ಸ್ವಂತ ಕಟ್ಟಡ ಅವ್ರದ್ದೊಂದು ಆಗ್ಬಿಟ್ರೆ, ಯಾಕಂದ್ರೆ ಪಕ್ಕದಲ್ಲೂ ಜಾಗ ಇದೆ, ಜಾಗ ಇಲ್ಲ ಅಂತೇನಿಲ್ಲ, ಇದೇ ಕಟ್ಟಡ ಬೀಳ್ಸೆ ಮಾಡ್ಬೇಕು ಅಂತಾನೂ ಇಲ್ಲ, ಪಕ್ಕದಲ್ಲೂ ಕೂಡ ಜಾಗ ಇರೋದ್ರಿಂದ ಆದಷ್ಟು ಬೇಗ ಕಟ್ಟಡ ಆಗಲಿ ಅಂತ ನಮ್ಮ ಹಾಗೂ ಗ್ರಾಮಸ್ಥರ ಎಲ್ಲ ಅಭಿಪ್ರಾಯ. ಇದು ಬೇಸಿಗೆಯ ಕಥೆಯಾದ್ರೆ ಮಳೆಗಾಲದಲ್ಲಿ ಮತ್ತೊಂದು ಸಂಕಷ್ಟ ಎದುರಾಗುತ್ತೆ. ಶೀಟ್ಗಳು ಸೋರಿ ನೀರು ಒಳಗೆ ಬರುತ್ತೆ, ಮಕ್ಕಳ ಪುಸ್ತಕಗಳು ಒತ್ತಿಯಾಗುತ್ತೆ. ಇನ್ನೊಂದೆಡೆ ಕಟ್ಟಡದ ಸುತ್ತಲೂ ಕಾಂಪೌಂಡ್ ಇಲ್ಲದ ಕಾರಣ ದನ, ಕರು, ನಾಯಿಗಳು ಒಳನುಗ್ಗುತ್ತೆ. ಚಿಕ್ಕ ಮಕ್ಕಳಾಗಿದ್ದಕ್ಕೆ ಸೆಕೆಯಲ್ಲಿ ಕುತ್ಕೊಳ್ಳಿಕ್ಕಾಗಲ್ಲ. ಮಳೆಗಾಲದಲ್ಲಿ ಬೇರೆ ಸಮಸ್ಯೆ, ಬೇಸಿಗೆಯಲ್ಲಿ ಒಂಥರ ಸಮಸ್ಯೆ. ನೆತ್ತಿ ಮೇಲೆ ಬರುವಷ್ಟು ಸೀಟ್ ಇದೆ, ಬಿಲ್ಡಿಂಗ್ ಹಾಕಿ ಮಕ್ಕಳಿಗೆಲ್ಲ ಸರಿಯಾದ ಸೌಕರ್ಯವನ್ನು ಒದಗಿಸ್ಕೊಡ್ಬೇಕು. ಶಾಲೆ ಹಿತ್ತಲ ಒಳಗಡೆ ಒಂದು ಕಾಂಪೌಂಡ್ ಇಲ್ಲ, ದನಗಳು ಒಳಗೆ ಬರ್ತದೆ, ಎಲ್ಲ ಸಮಸ್ಯೆಗಳು ಭಾಳ ಇದೆ. ಅದನ್ನೆಲ್ಲ ಬಗೆಹರಿಸಬೇಕು, ಬಿಲ್ಡಿಂಗ್ ಹಾಕೊಡ್ಬೇಕು ಅಂತೇಳಿ ನಮ್ಮದೊಂದು. ಇದೀಗ ಹೊಸ ಕಟ್ಟಡ ನಿರ್ಮಾಣಕ್ಕೆ ಗ್ರಾಮ ಪಂಚಾಯಿತಿಯಿಂದ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಆದರೆ ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಪೋಷಕರು ಆಗ್ರಹಿಸುತ್ತಿದ್ದಾರೆ. ಸಮಾಜ ಮಂದಿರದ ಪಕ್ಕದಲ್ಲೇ ಖಾಲಿ ಜಾಗ ಇದ್ದು ಅಲ್ಲೇ ಹೊಸ ಅಂಗನವಾಡಿ ಕಟ್ಟಡ ನಿರ್ಮಿಸಬಹುದು ಎನ್ನುವ ಅಭಿಪ್ರಾಯ ವ್ಯಕ್ತ ಆಗ್ತಿದೆ. ಒಟ್ನಲ್ಲಿ ಪುಟ್ಟ ಮಕ್ಕಳ ಭವಿಷ್ಯವೇ ಪ್ರಶ್ನಾರ್ಥಕವಾಗ್ತಾ ಇರುವ ಈ ಪರಿಸ್ಥಿತಿಗೆ ತಕ್ಷಣ ಸ್ಪಂದನೆ ಅಗತ್ಯ ಆಗಿದೆ. ಮಕ್ಕಳೆಲ್ಲ ಶಾಲೆಯಿಂದ ಬರ್ತಾ ಉಂಟು, ಶಾಲೆಯಿಂದ ಭಾಳ ತೊಂದರೆ ಆಗ್ತಾ ಉಂಟು, ಮಕ್ಕಳಿಗೆ ಭಾಳ ನೆತ್ತಿ ಉರಿತಾ ಉಂಟು. ದಯವಿಟ್ಟು ನಿಮ್ಮ ಮಕ್ಕಳು ನಮ್ಮ ಮಕ್ಕಳು ಅನ್ಕೊಂತ ಇದೊಂದು ಮಾಡಿಕೊಡ್ರಿ, ನಿಮಗೆ ಧನ್ಯವಾದಗಳು ನನ್ನಿಂದ. ಹೊಸ ಕಟ್ಟಡ ನಿರ್ಮಾಣವಾಗುವವರೆಗೆ ತಾತ್ಕಾಲಿಕ ಪರಿಹಾರ ಒದಗಿಸುವುದು ಕೂಡ ಅತ್ಯವಶ್ಯಕವಾಗಿದೆ. ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆ ಯಾವ ಕ್ರಮ ಕೈಗೊಳ್ಳುತ್ತೆ ಎಂಬುದನ್ನ ಕಾದು ನೋಡಬೇಕಾಗಿದೆ.